ಅದು ನಾವು ನೋಡ್ಕೊಂಡ್ ಬಂದಿರುವಂತ ಪಿಕ್ಚರು. ದೊಡ್ಡ ದೊಡ್ಡವರು ನಮಗ್ ಮಾದರಿ ಆದ್ರು ಅಂತಾನೆ ಹೇಳ್ಬೋದು. ಅಣ್ಣವ್ರಾಗಿರ್ಬೋದು, ವಿಷ್ಣು ಸರ್ ಆಗಿರ್ಬೋದು, ಮತ್ತೆ ವಿಲನ್ ಅಲ್ಲಿ ವಜ್ರಮುನಿ ಸಾರು, ಸುಂದರ ಕೃಷ್ಣ ಅರಸು, ಅವ್ರನ್ನೆಲ್ಲ ನೋಡಿದಾಗ ನಮ್ಗ ಒಂಥರ ಇನ್ಸ್ಪಿರೇಷನ್ ಆಗೋದು. ಅಂದ್ರೆ ನಮ್ಮ ಕಾಲದಲ್ಲಿ ಸ್ಟಾರ್ ಎಲ್ಲ ಕಟ್ಟೋರು, ಮತ್ತೆ ಇಂಟರ್ವ್ಯೂಲ್ ಅಲ್ಲಿ ನಾವು ಹೋಗಿ ನಿಂತ್ಕೊಂಡಾಗ ಒಂದು ದೊಡ್ಡ ಶೋಕೇಸ್ ಇರೋದು, ಅದರಲ್ಲೆಲ್ಲ ಫೋಟೋಸ್ ಇರೋದು. ಈ ಸೀನ್ ಆಗಿದೆ ಕಣೋ, ಈ ಸೀನ್ ಆಗಿದೆ, ನೆಕ್ಸ್ಟ್ ಈ ಸೀನ್ ಆಗೋದು. ಒಂದು ಸಿನಿಮಾ ಅಂದ್ರೇನೆ ಒಂದು ಒಂದು ದೊಡ್ಡ ಉತ್ಸವ ನಡೆದಂಗೆ ನಡೆಯೋದು. ನಾವು ಗಾಡಿನಲ್ಲಿ ಸ್ಟಾರ್ ಕಟ್ಕೊಂಡು ಹೋಗಿ ಥಿಯೇಟ್ರ್ ಕೊಟ್ರೆ ನಮ್ಗೊಂದು 2 ಟಿಕೆಟ್ ಕೊಡೋರು. ಸೊ ಅವೆಲ್ಲ ನೋಡ್ತಿದ್ದಾಗ ಆ ಬಣ್ಣದ ಜಗತ್ತು ಸಿಕ್ಕಾಬಟ್ಟೆ ಎಳಿತು ಬೇರೆ ಎಲ್ಲದಕ್ಕಿಂತ. ನಾನು BCom ಮಾಡಿದ್ದೀನಿ, MCom ಮಾಡಿದ್ದೀನಿ. ಬಹುಶಃ ನೀವು ಹೇಳ್ದಂಗೆ ಲೆಕ್ಚರರ್ ಆಗ್ಬೋದಾಗಿತ್ತು, ಅಥವಾ ಬೇರೆ ಇನ್ಯಾವುದೋ ಒಂದು ಕೆಲಸಗಳನ್ನ ಮಾಡ್ಕೊಂಡಿರ್ಬೋದಾಗಿತ್ತು. ಹುಚ್ಚು ಹಿಡಿಸಿದ್ದೆ ಈ ಬಣ್ಣದ ಲೋಕ ಅಂತಾನೆ ಹೇಳ್ಬೋದು. ಸೊ ಯಾವುದೋ ಒಂದು ಸಣ್ಣದು ಟಿವಿ ಅವರು ಇಂಟರ್ವ್ಯೂ ಮಾಡ್ಬೇಕಾದ್ರೆ, ಅಲ್ಲಿ ಏನೋ ನಡೆದಿದ್ದ ಘಟನೆನ ಇಂಟರ್ವ್ಯೂ ಮಾಡ್ಬೇಕಾದ್ರೆ, ಬಹುಶಃ ಮೈಸೂರಿನಲ್ಲಿ ನಾನು ಗಾಡಿನಲ್ಲಿ ಹೋಗ್ಬೇಕಾದ್ರೆ ಸಹ ನೆನ್ನೆ ಇಂಟರ್ವ್ಯೂ ನೋಡಿದೆ, ತುಂಬಾ ಚೆನ್ನಾಗಿತ್ತು. ಅಂದ್ರೆ ಆ ಪ್ರಾಮುಖ್ಯತೆ ಒಂದು ದಿವಸದಲ್ಲಿ ಹಿಂದಿನ ದಿವಸ ರಾತ್ರಿ ಇಲ್ದಿರೋದು, ಹಿಂದಿನ ದಿವಸ ರಾತ್ರಿ ಮೈಸೂರಿನಲ್ಲಿ ಒಬ್ಬ ಕಾಮನ್ ವ್ಯಕ್ತಿ ಆಗಿದ್ದಂತ ನಾನು ಬೆಳಗ್ಗೆ ಈ ದಾರಿ ನೋವರೆಲ್ಲರೂ ನನ್ನನ್ನು ಮಾತಾಡ್ಸಕ್ ಶುರು ಮಾಡಿದಾಗ, ಇದು ಒಂಥರ ಬಹಳ ಬ್ಯೂಟಿಫುಲ್ ಜಗತ್ತು. ಆ ಒಂದು ಹುಚ್ಚು ನನ್ನನ್ನ ಈ ಕಡೆ ಎಳಿತು ಅಂತಾನೆ ಹೇಳ್ಬೋದು.